ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯಲಿರುವ ಶ್ರೀ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ 3ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ. ವಿಶ್ವ ಚೈತನ್ಯ ಪಿರಮಿಡ್ ಟ್ರಸ್ಟ್ ವತಿಯಿಂದ ನಡೆಯಲಿರುವ ಆಧ್ಯಾತ್ಮಿಕ ಪ್ರವಾಸ. ತುಮಕೂರಿನಲ್ಲಿ ಲೋಕಾರ್ಪಣೆಗೊಳ್ಳಲಿರುವ ಶ್ರೀ ಜಗಜ್ಯೋತಿ ಬಸವೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ. ದೇವನಹಳ್ಳಿ ಮತ್ತು ಕೋಲಾರದಲ್ಲಿ ನಡೆದ ಧ್ಯಾನ ಶಿಬಿರಗಳು. ಬಳ್ಳಾರಿಯಲ್ಲಿ ನಡೆದ ಶ್ರೀರಾಮ ಪಿರಮಿಡ್ ಧ್ಯಾನ ಕೇಂದ್ರದ 9ನೇ ವರ್ಷದ ವಾರ್ಷಿಕೋತ್ಸವ. ಬಳ್ಳಾರಿ ಪಿರಮಿಡ್ ಮಾಸ್ಟರ್ ಶ್ರೀ ಬಾಲಕೃಷ್ಣ ಅವರಿಂದ ನಡೆಸಿಕೊಟ್ಟ ಧ್ಯಾನ ಅಭಿಯಾನ. ಧಾರವಾಡ ಜಿಲ್ಲೆಯ ಪೊಲೀಸ್ ತರಬೇತಿ ಶಾಲೆಯಲ್ಲಿ ನಡೆದ ಆನಪಾನಸತಿ ಧ್ಯಾನ ಪ್ರಚಾರ. ಈಗ ವಿವರಗಳ ಕಡೆಗೆ. ಬಳ್ಳಾರಿ ಜಿಲ್ಲೆ ಶ್ರೀ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ 3ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆಯಲಿದೆ. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದ ಶ್ರೀ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ 3ಯ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯ ಪ್ರಯುಕ್ತ ಸಾಮೂಹಿಕ ಸಂಗೀತನಾದ ಧ್ಯಾನ ಮಹಾಯಜ್ಞ ಹಾಗೂ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಜನವರಿ 27 ಮಂಗಳವಾರದಂದು ಬೆಳಗ್ಗೆ 8:30ರಿಂದ ಸಂಜೆ 5ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಬ್ರಹ್ಮಶ್ರೀ ಪ್ರೇಮನಾಥ್ ತಪೋವನ ತುಮಕೂರು ಹಿರೇಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಹರಿಕೃಷ್ಣ ಸರಸ್ವತಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧಕರಿಂದ ಸತ್ಸಂಗ ಮತ್ತು ಪ್ರವಚನ ನಡೆಯಲಿದ್ದು, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡ ಈ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಶ್ರೀಮತಿ ಗೀತಾ ಯಾದವ್ ಅವರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಶ್ವ ಚೈತನ್ಯ ಪಿರಮಿಡ್ ಟ್ರಸ್ಟ್ ವತಿಯಿಂದ ಆಧ್ಯಾತ್ಮಿಕ ಪ್ರವಾಸ ಆಯೋಜಿಸಲಾಗಿದೆ. ಬಿದರಗುಪ್ಪೆ ವಿಶ್ವ ಚೈತನ್ಯ ಪಿರಮಿಡ್ ಟ್ರಸ್ಟ್ ವತಿಯಿಂದ ಫೆಬ್ರವರಿ 1ರಂದು ಬೆಳಗ್ಗೆ 6:30ರಿಂದ ಸಂಜೆ 7:30ರವರೆಗೆ ಆಧ್ಯಾತ್ಮಿಕ ಪ್ರವಾಸ ಕಾರ್ಯಕ್ರಮವನ್ನು ಕೈವಾರ ಮತ್ತು ಕೈಲಾಸಗಿರಿಯ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಹುಣ್ಣಿಮೆ ಧ್ಯಾನ, ಚಾರಣ ಮತ್ತು ಕ್ರೀಡಾ ಚಟುವಟಿಕೆಗಳು ಸೇರಿವೆ. ಆಸಕ್ತಿಯುಳ್ಳ ಧ್ಯಾನಿಗಳು ಪಾಲ್ಗೊಳ್ಳಲು ಇಚ್ಛಿಸುವಲ್ಲಿ ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಬಹುದು. ತುಮಕೂರಿನಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಗೊಳ್ಳಲಿದೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಪ್ರೇರಣೆಯಿಂದ ಫೆಬ್ರವರಿ 1 ಭಾನುವಾರದಂದು ತುಮಕೂರಿನಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಸಂಗೀತ ನಾದಧ್ಯಾನ, ಮುಖ್ಯ ಅತಿಥಿಗಳಿಂದ ಸಂದೇಶ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳಗೊಂಡಿರುತ್ತವೆ. ಬ್ರಹ್ಮಶ್ರೀ ಪ್ರೇಮನಾಥ್, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಅವರು ಹಾಗೂ ನ್ಯೂ ಏಜ್ ಸ್ಪಿರಿಚುವಲ್ ಇಂಡಿಯಾ ಮತ್ತು ಸ್ಪಿರಿಚುವಲ್ ಸೈನ್ಸ್ ಮಾಸಪತ್ರಿಕೆಯ ಸಂಪಾದಕರಾದ ಶ್ರೀಮತಿ ಸೃಜನ ವೇಣುಗೋಪಾಲ್ ರೆಡ್ಡಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀಮತಿ ಅನಿತಾ ಮತ್ತು ಶ್ರೀ ದಿನೇಶ್ ಹಾಗೂ PSSN ತುಮಕೂರು ಧ್ಯಾನ ಬಳಗದಿಂದ ಸವಿನಯ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೇವನಹಳ್ಳಿ ಮತ್ತು ಕೋಲಾರದಲ್ಲಿ ಆನಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದ ವಿಜಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜನವರಿ 17 ಶನಿವಾರದಂದು ವಿದ್ಯಾರ್ಥಿಗಳಿಗೆ ಪ್ರಾಥಮಿಕವಾಗಿ ಆನಪಾನಸತಿ ಧ್ಯಾನದ ಅಭ್ಯಾಸವನ್ನು ಪಿರಮಿಡ್ ಮಾಸ್ಟರ್ BC ಶಿವಕುಮಾರ್ ಅವರಿಂದ ಪರಿಚಯಿಸಲಾಯಿತು ಮತ್ತು ಕೋಲಾರದಲ್ಲಿರುವ ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಜನವರಿ 18 ಭಾನುವಾರದಂದು ನಿವೃತ್ತ ರೈಲ್ವೆ ಸಿವಿಲ್ ಎಂಜಿನಿಯರ್ ಹಾಗೂ ಪಿರಮಿಡ್ ಮಾಸ್ಟರ್ BC ಶಿವಕುಮಾರ್ ಅವರು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಧ್ಯಾನ ಮಂದಿರದಲ್ಲಿ ಪ್ರತಿ ಭಾನುವಾರ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯುತ್ತಿತ್ತು. ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂತಸದ ವಿಷಯವಾಗಿದೆ. ಬಳ್ಳಾರಿಯಲ್ಲಿ ಶ್ರೀರಾಮ ಪಿರಮಿಡ್ ಧ್ಯಾನ ಕೇಂದ್ರದ 9ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿರುವ ಶ್ರೀರಾಮ ಪಿರಮಿಡ್ ಧ್ಯಾನ ಕೇಂದ್ರದ 9ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಜನವರಿ 14ರಂದು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಹನುಮಂತರಾವ್, ಮಂಜುನಾಥ್, ಲಕ್ಷ್ಮೀನಾಯಕ್ ಅವರು ಪಾಲ್ಗೊಂಡಿದ್ದರು. ಹನುಮಂತರಾವ್ ಅವರು ಪಿರಮಿಡ್ ಶಕ್ತಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು.
33x33 ಪಿರಮಿಡ್ ಕಟ್ಟಡ ನಿರ್ಮಾಣ ಮಾಡಲು ಸ್ಥಳವನ್ನು ನೀಡಿದ ಪಾರ್ವತಮ್ಮ ಮತ್ತು ಕೊಂಡಯ್ಯ ಅವರ ಪುತ್ರ ಶ್ರೀಯುತ ಮಂಜುನಾಥ್ ಅವರಿಗೆ ಗೌರವದಿಂದ ಸನ್ಮಾನ ಮಾಡಿ ಅಭಿನಂದನೆಗಳನ್ನು ತಿಳಿಸಲಾಯಿತು. ಕಾರ್ಯಕ್ರಮವನ್ನು ಆಯೋಜಿಸಿದ ದಬ್ಬಾರು ವೆಂಕಟೇಶ್ ಮತ್ತು ಶ್ರೀಮತಿ ಯಶೋಧ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು. ಬಳ್ಳಾರಿ ಪಿರಮಿಡ್ ಮಾಸ್ಟರ್ ಶ್ರೀ ಬಾಲಕೃಷ್ಣ ಅವರಿಂದ ಧ್ಯಾನ ಅಭಿಯಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಶಿವಾಜಿರಾವ್ ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜನವರಿ 12ರಂದು ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಶ್ರೀ ಬಾಲಕೃಷ್ಣ ಅವರು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವಿಜಯಪುರ ಮತ್ತು ಸುತ್ತಮುತ್ತಲಿನ ಗ್ರಾಮದ ಪಿರಮಿಡ್ ಮಾಸ್ಟರ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಲಾಯಿತು. ಮತ್ತು ದೇವನಹಳ್ಳಿ ತಾಲೂಕು ಹಾರೋಹಳ್ಳಿಯಲ್ಲಿ ಹಳೆಯ ಪಂಚಾಯಿತಿ ಕಚೇರಿಯಲ್ಲಿ ಜನವರಿ 20ರಂದು ಹಾರೋಹಳ್ಳಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಆಯೋಜಿಸಿದ್ದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಬಾಲಕೃಷ್ಣ ಅವರ ಸಮ್ಮುಖದಲ್ಲಿ ಆನಾಪಾನಸತಿ ಧ್ಯಾನದ ಮಹತ್ವವನ್ನು ತಿಳಿಸಲಾಯಿತು. ಧಾರವಾಡ ಜಿಲ್ಲೆ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಆನಾಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ಧಾರವಾಡ ಜಿಲ್ಲೆ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಸುಮಾರು 225 ಗೃಹ ರಕ್ಷಕ ದಳ ಸಿಬ್ಬಂದಿಯವರಿಗೆ ಜನವರಿ 16ರಂದು ಪಿರಮಿಡ್ ಮಾಸ್ಟರ್ ಶ್ರೀ ಶಿವಲಿಂಗಪ್ಪ ಭಾವೂರ ಮತ್ತು ಶ್ರೀಮತಿ ರೇಣುಕಾ ಭಾವೂರ ಅವರಿಂದ ಆನಾಪಾನಸತಿ ಧ್ಯಾನವನ್ನು ಪರಿಚಯಿಸಿದರು. ಧ್ಯಾನದಿಂದ ಜ್ಞಾನ ಲಭಿಸುತ್ತದೆ. ಜೊತೆಯಲ್ಲಿ ಶಾಂತತೆ, ಏಕಾಗ್ರತೆ, ಕೆಲಸದಲ್ಲಿ ಸಂಯಮ, ರೋಗಗಳು ದೂರವಾಗುವಿಕೆ ಇನ್ನು ಮುಂತಾದ ಹಲವಾರು ಉಪಯೋಗಗಳು ಇವೆ ಎಂದು ಸ್ಪಷ್ಟವಾಗಿ ತಿಳಿಸಲಾಯಿತು. ಅಭ್ಯರ್ಥಿಗಳು ಅರ್ಧ ಗಂಟೆಗಳ ಕಾಲ ತಾಳ್ಮೆಯಿಂದ ಕುಳಿತು ಸಂಗೀತ ನಾದದೊಂದಿಗೆ ಧ್ಯಾನ ಮಾಡಿದರು. ನಂತರ ಇಬ್ಬರು ಅಭ್ಯರ್ಥಿಗಳು ತಮಗಾದ ಅನುಭವವನ್ನು ಹಂಚಿಕೊಂಡು ಸಂತಸವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಆಯೋಜಿಸಿದ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಶ್ರೀ ಯಾದವಾಡ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳನ್ನು ತಿಳಿಸಲಾಯಿತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.